ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್. ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ 199 ರುಗಳಿಗೆ ಮಾತ್ರ. ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನ ಒಂದೇ ಜಾಗದಲ್ಲಿ ಖರೀದಿಸಬಹುದು. ಹಾಗಿದ್ರೆ ಮತ್ಯಾಗ್ತಡ, ಹಿಂದೆ ಭೇಟಿ ನೀಡಿ. ಸ್ಥಳ ಪೊಲೀಸ್ ಭವನ, ಡಿಆರ್ ಆವರಣ, ಮೆಗನ್ ಆಸ್ಪತ್ರೆ ಎದುರು, ಬಸ್ ನಿಲ್ದಾಣ, ಸಾಗರ ರಸ್ತೆ, ಶಿವಮೊಗ್ಗ. ಒಮ್ಮೆ ಭೇಟಿ ಕೊಡಿ, ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ಇದೇ ಆಗಸ್ಟ್ 3, 2025 ಸೆಪ್ಟೆಂಬರ್ 1, 2025 ಮಾತ್ರ. ಧರ್ಮವನ್ನು ನಾಶ ಮಾಡುವುದು, ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ವಿರುದ್ಧ ಷಡ್ಯಂತರ ಸಂಚು ಬಯಲಾಗಿದೆ. ಜಯಂತ್, ತಿಮ್ಮಯ್ಯ ರೆಡ್ಡಿ, ಚಿನ್ನಯ್ಯ, ಸಮೀರ್ ಮಟ್ಟಣ್ಣ ಸೇರಿದಂತೆ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಎಂದು ತನಿಖೆಯಿಂದ ಹೊರಬರಲಿ ಎಂದು ಮಾಜಿ ಡಿಸಿಎಂ ಕೆಸಿ ಈಶ್ವರಪ್ಪ ಹೇಳಿದರು. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಸಿ ಈಶ್ವರಪ್ಪ, ಬೆಳಗ್ಗೆ ಧರ್ಮಸ್ಥಳದಲ್ಲಿ ಎಸ್ಐಟಿ ತಂಡದ ಜೊತೆಗಿರುತ್ತಿದ್ದ ಚಿನ್ನಯ್ಯ, ರಾತ್ರಿ ಹೊತ್ತು ಸೂತದಾರಿಗಳ ಜೊತೆಗಿರುತ್ತಿದ್ದ ಚಿನ್ನಯ್ಯ ಮತ್ತು ಸುಜಾತ ಭಟ್ ಹೇಳಿಕೆಗಳಿಂದ ಧರ್ಮಸ್ಥಳದ ಬಗ್ಗೆ ಅನುಮಾನ ಹುಟ್ಟಿಸಿತು. ಕಲುಷಿತ ವ್ಯವಸ್ಥೆ ಸರಿಯಾಗಬೇಕು ಎಂದರೆ ಈ ಪ್ರಕರಣವನ್ನ ಎನ್ಐಎಗೆ ನೀಡಲೇಬೇಕು. ಮುಸಲ್ಮಾನರ ರಾಷ್ಟ್ರದ್ರೋಹಿಗಳ ಸಂಘಟನೆ ಇದರ ಹಿಂದೆ ಧರ್ಮಸ್ಥಳಕ್ಕೆ ಕಳಂಕ ಅಂಟಿಸಲು ಹೊರಟಿದ್ದವರ ಬಗ್ಗೆ ಎನ್ಐಎ ಮಧ್ಯಂತರ ವರದಿ ನೀಡಬೇಕು ಎಂದು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಆಗ್ರಹಿಸಿದರು. ಹಿಂಗೆ ತಳ್ಕೊಂಡು ಹೋಗಬಾರ್ದು. ಈಗ ಇಡೀ ರಾಜ್ಯದ ಜನರ ಮಧ್ಯೆ SIT ಬರುತ್ತೋ ಇಲ್ಲೋ ಅನ್ನೋಂಥ ಅನುಮಾನ ಇತ್ತು. SIT ದಡ್ಡ ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿಬಿಟ್ರು. ಯಾರೋ ತಡೆಗೆ. ಇದು ನಂಬರ್ 1. ಪ್ರತಿನಿತ್ಯ ಒಂದೊಂದು ಗುಂಡಿ ತೆಗೆದಂಗೆ ಆ ಹಿಂದೂ ಧರ್ಮದ ಅಭಿಮಾನಿಗಳು, ಧರ್ಮಸ್ಥಳ ಮಂಜುನಾಥೇಶ್ವರನ ಅಭಿಮಾನಿಗಳು ಸ್ವಲ್ಪ ನೆಮ್ಮದಿ ಉಸಿರು ಬಿಡ್ತಾ ಬಂದೆ 400 ಸಿಕ್ಕಿದ್ದೇವೆ, 40,000 ಸಿಕ್ಕಿದ್ದೇವೆ, ಅದೆಲ್ಲ ಸುಳ್ಳೆ. ಹೂನಪ್ಪ, FSL ಎಷ್ಟು ಹೋಗಿದೆ ಏನು ಅನ್ಕಂತೆ ಪ್ರತಿನಿತ್ಯ TVನ ನಾವು ಕೂಡ ನೋಡಿದ್ದೇವೆ. FSL ರಿಪೋರ್ಟ್ ಬರಲಿ, ಎಷ್ಟಿದೆ ಏನು ಕತೆ. ಅದು FSL ರಿಪೋರ್ಟಿನ ಬಗ್ಗೆ ಯಾಕೆ ಕಾಯ್ಬೇಕಿಷ್ಟು? FSLಗೆ ತುರಂತ ತರ್ಸಕ್ಕೆ ಬರಲ್ವಾ? FSL ರಿಪೋರ್ಟ್ ಬರೋಕ್ಕೆ ಅಷ್ಟೇನು ಕಷ್ಟ ಅಲ್ಲ. ಮಣ್ಣಿನ ಬಗ್ಗೆ ಹೇಳ್ತಾರೆ. 18 ಅಡಿ ಗುಂಡಿ ತೆಗಿಬೇಕಾ? ಅದಕ್ಕೆ ನಾನು ಹೇಳ್ತಾ ಇರೋದು, ಈ ರಾಜ್ಯ ಸರ್ಕಾರ ಒಂದು ಇಂಟ್ರಿಮ್ ರಿಪೋರ್ಟ್ ಆದ್ರೂ ಕೊಡಬೇಕಾಯಿತು, ಅದು ಕೊಡ್ತಿಲ್ಲ. ಈ ಪ್ರಕರಣವನ್ನು ಮುಚ್ಚಾಕಂತ ಪ್ರಯತ್ನವನ್ನು ನಡೆಸಬಾರ್ದು. ಅದಕ್ಕೋಸ್ಕರ NIA ಕೊಡಿ ಅಂತ ಹೇಳ್ತಿರೋದು ನಾನು. 10, 12, 13 ಗುಂಡಿಗಳು, ಆಮೇಲೆ ಅಲ್ಲಿ ಬೇಕು, ಅಲ್ಲಿ ತೆಗಿತೀನಿ, ಇಲ್ಲಿ ತೆಗಿತೀನಿ, ಅವನಿಗೆ ಇಷ್ಟ ಬಂದು ಹೇಳಿ ಜಾಗದಲ್ಲೆಲ್ಲ ತೆಗಿಬೇಕು. ಇವರಷ್ಟು ಜನಕ್ಕೂ ಅರೆಸ್ಟ್ ಮಾಡಿ, ಅಧಿಕೃತವಾಗಿ ಅರೆಸ್ಟ್ ಮಾಡಿ ಒದ್ರೆ ಬಾಯಿ ಬಿಡ್ತಾರೆ ಅವರು. ಇದೇ ಪದ ನಾನು ಯಾಕೆ ಬರ್ತೀನಿ ಅಂದರೆ, ಮೊದಲನೇ ಸಭೆಯಲ್ಲೆಲ್ಲ ನಾನು ಹೇಳಿದೆ ಇದನ್ನು, ಮೊದಲನೇ ಪತ್ರಿಕಾಗೋಷ್ಠಿನಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ, ಅವ್ರು ಲಾಕಪ್ಪಲ್ಲಿ ಹಾಕಿ ಬಾಯಿ ಬಿಡಿಸಿ ಇದ್ರ ಹಿಂದೆ ಯಾರ್ಯಾರಿದೆ ಎಲ್ಲ ಹೊರಗೆ ಬರುತ್ತೆ ಅಂತ. ಈ ನಿಮಿಷಕ್ಕೆ ತನಕನೂ ಅದನ್ನು ಮಾಡಿಲ್ಲ. ತಿಮ್ಮರೋಡಿ ಏನು ಆಕಾಶದಿಂದ ಇಳಿದು ಬಂದಾನೇನು? ಅದಕ್ಕೋಸ್ಕರ ಅವನು ಹಿಡ್ಕೊಂಡು ಬದಿ ಅಂತ ಹೇಳಿದ್ದು ನಾನು. ಇವ್ರ ಹಿಂದೆ ಅವರು ಇದ್ದಾರೆ ಅನ್ನೋಂಥ ಅಂಶ ಈಗೆಲ್ಲ ಸ್ಪಷ್ಟ ಆಗೋಗಿದೆ. ಪ್ರತಿದಿನ ರಾತ್ರಿ ಇವರೆಲ್ಲ ಸೇರ್ತಾ ಇದ್ದಿದ್ದು ಚಿನ್ನಯ್ಯ ತಾನೆ, ಚಿನ್ನಯ್ಯ ರಾತ್ರಿ ಎಲ್ಲ ಅವನು ಸೇರಿಸಿ ಅವನಿಗೆ ಗೈಡ್ ಮಾಡೋದು. ಹಿಂಗೆ ಹೇಳು, ನಾಳೆ ಈ ಗುಂಡಿ ತೆಗಿಯಕ್ಕೆ ಹೇಳು, ಬುರುಡೆ ಎಲ್ಲಿ ಸಿಕ್ತು ಅಂತ ಹೇಳು. ಈ ರೀತಿ ಪೂರ್ಣ ಆ ಷಡ್ಯಂತ್ರದ ಏನು ಗ್ಯಾಂಗ್ ಇದೆಯಲ್ಲ, ಆ ಗ್ಯಾಂಗನ್ನು ಅರೆಸ್ಟ್ ಮಾಡಿ ಹೋದರೆ ಎಲ್ಲ ಅಂಶಗಳು ಬೆಳಗ್ಗೆ ಬರುತ್ತೆ. ಈ ಗ್ಯಾಂಗು ಇಲ್ಲಿ ತನಕ ಬೆಳೆಯೋದಕ್ಕೆ ಕಾರಣ ರಾಜ್ಯ ಸರ್ಕಾರವಾ? ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ NIA ತನಿಖೆಗೆ ಬಿಟ್ಟಾಗ ರಾಜ್ಯ ಸರ್ಕಾರದ ಪಾತ್ರ ಎಷ್ಟು ಸರಿ ತಪ್ಪು ಅನ್ನೋದು ಕೂಡ ಹೊರಗೆ ಬರುತ್ತೆ. ಇದರಲ್ಲಿ ಯಾರ್ಯಾರು ಇದ್ದಾರೆ ಅಂತ ಅಂಶಗಳು ಎಲ್ಲ ಹೊರಗೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ಸಂಪೂರ್ಣ ತನಿಖೆ ಆಗಬೇಕಾದ್ರೆ ಇವರಷ್ಟು ಜನಕ್ಕೂ ಅರೆಸ್ಟ್ ಮಾಡಬೇಕು. ಆಗ ಮಾತ್ರ ಒಂದು. ಮತ್ತು ಇವರೆಲ್ಲರೂ ಕೂಡ ಮಂಪರ್ ಪರೀಕ್ಷೆ ಮಾಡಬೇಕು. ಯಾರೋ ಒಬ್ಬರಲ್ಲ, ಇವರಷ್ಟು ಜನಕ್ಕೂ ಮಂಪರ್ ಪರೀಕ್ಷೆ ಮಾಡಿದಾಗ ಏನಾಗುತ್ತೆ,
ಎಲ್ಲರದ್ದು ಕೂಡ ಏನೇನು ಅಂಶ ಇದೆ ಎಲ್ಲವೂ ಕೂಡ ಹೊರಗೆ ಬರುತ್ತೆ. ಯೂಟ್ಯೂಬರ್ ಹೇಳ್ತಾನೆ, ನೆನ್ನೆ ಅರೆಸ್ಟ್ ಮಾಡಿದಾಗ, ನೆನ್ನೆ ಅವನು ಎನ್ಕ್ವೈರಿ ಮಾಡಿದಾಗ, ನನಗೆ ದಾಖಲೆಗಳೇ ನನ್ನ ಹತ್ರ ಇಲ್ಲ, ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ. ಹಂಗಾರೆ ಸುಟ್ಟಾಕದ್ ಅವನು ಪ್ರತಿದಿನ ಯೂಟ್ಯೂಬ್ನಲ್ಲಿ ಅವನು ಅದು ತೋರಿಸ್ತಾ ಇದ್ನಲ್ಲ, ಎಲ್ಲಿಂದ ತಂದ ಹಾಗಾರೆ ಅದನ್ನ ಯಾಕೆ ಎಲ್ಲೋಯ್ತು ಆ ದಾಖಲೆಗಳು? ಇದನ್ನು ಮುಚ್ಚಾಕುವುದು ಯಾರು? ಯಾವ ಸಂಘ ಸಂಸ್ಥೆ ಅವನಿಗೆ ಹೇಳ್ತು? ಒಬ್ಬ ಮುಸ್ಲಿಂ ಲೀಡರ್ ಅವನು. ಅದಕ್ಕೋಸ್ಕರ ಹೇಳಿದೆ, ಇದು ಮುಸಲ್ಮಾನ ಸಂಘಟನೆಗಳ, ರಾಷ್ಟ್ರದ್ರೋಹಿ ಸಂಘಟನೆಗಳ ಪಿತೂರಿ ಕೂಡ ಇದರಲ್ಲಿದೆ. ಇವ್ರನ್ನೆಲ್ಲರನ್ನೂ ಅರೆಸ್ಟ್ ಮಾಡಬೇಕು, ಇವರೆಲ್ಲರೂ ಕೂಡ ಮಂಪರ್ ಪರೀಕ್ಷೆ ಮಾಡಬೇಕು. ಲಾಕಪ್ಪಲ್ಲಿ ಹಾಕಿ ಎಂಕ್ವೈರಿ ಮಾಡಿದಾಗ ಎಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಇದರಲ್ಲಿ ಒಂದು ಧರ್ಮ ವಿರೋಧಿಗಳು, ಹಣಕಾಸಿನ ಆಸೆಗೋಸ್ಕರ ಸ್ವಾರ್ಥದ ಗ್ಯಾಂಗು ಕೂಡ ಇದ್ದಾರೆ. ಅದಕ್ಕೆ ಈ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ಬುರುಡೆ ಗ್ಯಾಂಗನ್ನು ಪೂರ್ಣ ಅರೆಸ್ಟ್ ಮಾಡಿದರೆ, ಮಂಪರ್ ಪರೀಕ್ಷೆಗೆ ಒಳಪಡಿದ್ರೆ ಎಲ್ಲ ಅಂಶಗಳು ಕೂಡ ಹೊರಗೆ ಬರುತ್ತೆ. ಆಗ ನಿಜಕ್ಕೂ ಕೂಡ ಧರ್ಮಸ್ಥಳದ ಬಗ್ಗೆ ಬಂದಂಥ ಎಲ್ಲ ಆಪಾದನೆಗಳು ಕೂಡ ಮಾಯ ಆಗುತ್ತೆ. ಈಗಾಗಲೇ ಇಡೀ ರಾಜ್ಯದ ಜನಕ್ಕೆ ಧರ್ಮಸ್ಥಳದ ಭಾಗದಲ್ಲಿರೋಂಥ ವ್ಯವಸ್ಥೆ ಆಗಲಿ, ವೀರೇಂದ್ರ ಹೆಗ್ಡೆ ಅವ್ರದ್ದಾಗಲಿ, ಇದರಲ್ಲಿ ಏನು ತಪ್ಪಿಲ್ಲ ಅನ್ನೋಂಥ ರೂಪದಲ್ಲಿ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಹೇಗೆ? ಇದು ಹೇಳಿಕೊಟ್ಟವ್ರನ್ನ ನಾವು ಮಾಡಿದ್ವಿ, ನಾವು ಮಾತ್ರ ಪಾತ್ರಧಾರಿಗಳು, ಸೂತ್ರಧಾರಿಗಳು ಬೇರೆ ಇದ್ದಾರೆ ಅನ್ನೋದನ್ನು ಹೇಳಿದಾಗ ಧರ್ಮಸ್ಥಳದ ಹಿಂದೆ ಸೂತ್ರಧಾರಗಳು ಯಾರು, ಪಾತ್ರಧಾರಿಗಳು ಯಾರು, ಈ ಹಿಂದೆ ನ್ಯಾಯ ಸಂಘಟನೆಗಳಿದೆ, ಇದಷ್ಟೂ ಬರಬೇಕು. ಇಡೀ ಒಟ್ಟಾರೆ ಧರ್ಮಸ್ಥಳವನ್ನು ಮಲಿನ ಮಾಡಿಟ್ಬಿಟ್ಟಿದ್ದಾರೆ. ಇದನ್ನು ಸರಿ ಮಾಡೋದಕ್ಕೆ NIA ಅವಕಾಶ ಮಾಡಿಕೊಡ್ಬೇಕು. ಆಗ ಫಂಡಿಂಗ್ ಎಲ್ಲಿಂದ ಬಂತು, ದೇಶ ವಿದೇಶಗಳಿಂದ ಹಣ ಬಂತ, ಇದು ಯಾವ್ಯಾವ ಸಂಘಟನೆಗಳು ಹಿಂದಿದೆ, ಇದೆಲ್ಲವೂ ಕೂಡ ಹೊರಗೆ ಬರೋದಕ್ಕೆ NIA ಅವಕಾಶ ಮಾಡಿಕೊಡ್ಬೇಕು ಅಂತ ಒತ್ತಾಯನ ಮಾಡ್ತೀನಿ. ಎಲ್ಲದೂ ಕೂಡ ಅದಕ್ಕೋಸ್ಕರ ಯಾರ್ಯಾರೋ ಏನೇನೋ ಅನಾಮಿಕ ಒಂದು ಕಂಪ್ಲೇಂಟ್ ಕೊಟ್ಟರೆ SITನ ರಚನೆ ಮಾಡೋಷ್ಟು ವೀಕ್ ಆಗಿದೆ ನಮ್ಮ ರಾಜ್ಯ ಸರ್ಕಾರ. ಅವನು ಯಾರೋ ಅನಾಮಿಕ ಕೊಡಬೇಕಾ ಕಂಪ್ಲೇಂಟು? ಆಮೇಲೆ ಅವನು ಒಪ್ಕೊಂಡ್ಬಿಟ್ಟ, ನಾನು ಯಾರೋ ಹೇಳ್ಕೊಟ್ಟಿದ್ದು ನಾನು ಮಾಡಿದೆ ಅಂತ. ಹಂಗಾರೆ ಅವಾಗ SIT ಮಾಡೋಂಥ ಸಂದರ್ಭದಲ್ಲಿ ಒಬ್ಬ ಅನಾಮಿಕನ ಮೇಲೆ ತೀರ್ಮಾನ ಇವ್ರು ತೊಗೊಂಡ್ರ? ಇದೆಲ್ಲವೂ ಹೊರಗೆ ಬರುತ್ತೆ. ಯಾರೋ ಒಂದು ಕಂಪ್ಲೇಂಟ್ ಕೊಡ್ತಿದ್ದಂಗೆ ಅಲ್ಲೂ ಗುಂಡಿ ತೆಗಿ, ನಾಳೆ ಇದಕ್ಕಿದ್ದಂಗೆ ಹೇಳ್ತಾರೆ. ಆ ಒಂದು ಹೇಳಿದ ಮೊನ್ನೆ ಮುಖ್ಯಮಂತ್ರಿ ಮನೆ ಎದುರಿಗೇನೆ ಹೂತಾಕಿದ್ವಿ ಅಂತ. ನೀವು ಮೂಳೆ ಸಿಕ್ಕಿದೆ ಅಂತ ಅಂಶಗಳು ಹೇಳ್ತೀರಿ. 1000 ಹೆಣಗಳನ್ನು ನಾನೇ ಹೂತಿದ್ದೀನಿ ಅಂತ ಹೇಳ್ದ ನಾವು. ಹಂಗಾರೆ 1000 ಮೂಳೆಗಳು ಎಲ್ಲೋದು? 1000 ಬಾಡಿಗಳು. ಅದಕ್ಕೋಸ್ಕರ ಇದಷ್ಟು ಸುಳ್ಳು ಅನ್ನೋದು ಅವ್ರು ಸ್ಪಷ್ಟ ಹೇಳಾಯಿತು. ಹಾಗಾಗಿ ಸಂಪೂರ್ಣ ತನಿಖೆ ಮುಖಾಂತರ ಪರಿಶುದ್ಧವಾಗಬೇಕು ಈ ತನಿಖೆ. ಅದಕ್ಕೋಸ್ಕರ ಇದಕ್ಕೆ NIA ಕೊಡಬೇಕು ಅಂತ ಒತ್ತಾಯ ಮಾಡ್ತೇನೆ.